ಅವನ ಜನ್ಮ ಸೂರ್ಯನಿಂದ, ಆದರೆ ಜೀವನ ಮಾತ್ರ ಕತ್ತಲಿನಿಂದ ತುಂಬಿತ್ತು. ಅವನ ಕೈಯಲ್ಲಿ ಬಾಣ, ಹೃದಯದಲ್ಲಿ ದಾನ ಮತ್ತು ಮುಖದಲ್ಲಿ ಶೌರ್ಯದ ಕಿರಣ ಸದಾ ತುಂಬಿರ್ತಾ ಇತ್ತು. ಅವನೇ ದಾನಸುರ ಕರ್ಣ. ಈ ಕರ್ಣನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಈ ಒಂದು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆನಂತರ ಕೊನೆಯಲ್ಲಿ ತಪ್ಪದೆ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಇರತಕ್ಕಂಥ ಒಂದು ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಕುಂತಿಯ ಮೊಟ್ಟ ಮೊದಲ ಮಗ, ಆದರೆ ವಿಧಿಯಾಟದಿಂದ ರಥಸಾರಥಿಯ ಮಗನಾಗಿ ಇರಬೇಕಾಗತ್ತೆ. ಅವನು ರಾಜನಾಗಿರಲಿಲ್ಲ, ಆದರೂ ಕೂಡ ರಾಜಕೀಯಕ್ಕಿಂತ ದೊಡ್ಡ ಗೌರವ ಕರ್ಣ ಪಡಿತಾ ಇದ್ದ. ಪ್ರತಿದಿನ ಸೂರ್ಯೋದಯದ ಹೊತ್ತಿಗೆ ಯಾರು ಬಂದು ಏನಾದರೂ ಕೇಳಿದ್ರೆ ಇಲ್ಲ ಎಂಬ ಪದ ಅವನಿಗೆ ಗೊತ್ತೇ ಇರಲಿಲ್ಲ. ಕರ್ಣನಿಗೆ ಬಂಗಾರ, ಆಭರಣ, ಜೀವ ಇವೆಲ್ಲವುಗಳು ಕೂಡ ದಾನದ ವಸ್ತುಗಳೇ ಆಗಿದ್ದವೇ ಹೊರತು ಮತ್ತೇನೂ ಆಗಿರಲಿಲ್ಲ ಅಂತಕ್ಕಂಥ ವಿಷಯ ಬಹಳಷ್ಟು ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಅಂತೇಳಿ ಹೇಳಬಹುದು. ಸ್ವತಃ ದೇವೇಂದ್ರನ ಬಂದು ವೇಷ ಬದಲಿಸಿ ಕರ್ಣನ ಕವಚ ಮತ್ತು ಕುಂಡಲ ಬೇಡಿದಾಗಲೂ ಕೂಡ ಕರ್ಣ ಮರು ಮಾತಾಡದೆ ನಕ್ಕು ನಡೆಯತಕ್ಕಂಥ ಒಂದು ವಿಷಯ ಬಹಳಷ್ಟು ಮನ ಮಿಡಿತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ರಕ್ಷಣೆ ಕಳೆದುಕೊಂಡ್ರು ಗೌರವ ಕಳೆದುಕೊಳ್ಳಲಿಲ್ಲ ಅಂತಕ್ಕಂಥ ಮಾತು ಬಹಳಷ್ಟು ಗೊತ್ತಾಗುತ್ತಿಲ್ಲಿ. ಅವನ ದಾನ, ಅವನ ಧೈರ್ಯ ಇಂದಿಗೂ ಕೂಡ ಸೂರ್ಯನಂತೆ ಹೊಳಿತಕ್ಕಂಥದ್ದು, ಪ್ರಜ್ವಲಿಸ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ವಿಧಿಯಾಟ ಬಹಳಷ್ಟು ಕ್ರೂರವಾಗಿತ್ತು. ಪರಶುರಾಮನಿಂದ ಕಲಿತ ಶಸ್ತ್ರವಿದ್ಯೆ ಶಾಪದ ಕಾರಣದಿಂದ ಯುದ್ಧದ ತೀವ್ರ ಸಮಯದಲ್ಲಿ ಮರೆತು ಎಷ್ಟು ಅದೇ ರೀತಿಯ ದಾನಶೂರ ಕರ್ಣನ ಒಂದು ಸಾವಿಗೆ ಇವೆಲ್ಲವೂ ಕೂಡ ಒಂದಷ್ಟು ಕಾರಣ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ದೇವೇಂದ್ರ ಬಂದ ಅವನಲ್ಲಿರ್ತಕ್ಕಂಥ ಕವಚ ಕುಂಡಲವನ್ನು ದಾನವಾಗಿ ಪಡ್ಕೊಂಡು ಹೋಗ್ತಾನ. ಇನ್ನೊಂದು ರೀತಿಯಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಘಟನೆ ಅಂತಂದ್ರೆ ಭೂಮಿ ದೇವಿ ಶಾಪ ಅಂತೇಳಿ ಹೇಳ್ಬೋದು. ರಥದ ಚಕ್ರ ಮಣ್ಣಿನಲ್ಲಿ ಸಿಕ್ಕಿಕೊಳ್ಳುವಾಗ ಸಹಾಯ ಮಾಡಲಿಲ್ಲ. ಬ್ರಾಹ್ಮಣನ ಶಾಪ ಬಾಣವಿಲ್ಲದೆ ಬಲವಿಲ್ಲದೆ ಸಾಯಬೇಕಾದ ವಿಧಿ ಬರಹ ಇರ್ತಕ್ಕಂಥದ್ದು ಅಂತಂದ್ರೆ ಅದು ಕರ್ಣನಿಗೊಬ್ಬನಿಗೆ ಮಾತ್ರ. ಇವೆಲ್ಲವೂ ಯಾಕೆ ನಡೆದು ಅಂತಂದ್ರೆ ಧರ್ಮದ ಹಾದಿಯನ್ನು ಬಿಟ್ಟು ಅಧರ್ಮದ ಹಾದಿಯಲ್ಲಿರ್ತಕ್ಕಂಥವರ ಸಹವಾಸ ಮಾಡಿದ್ದಕ್ಕಾಗಿ ಅಂತೇಳಿ ಹೇಳ್ಬಹುದು. ಆದರೆ ಸ್ವತಃ ಕರ್ಣ ಕೆಟ್ಟವನಾಗಿರಲಿಲ್ಲ ಮತ್ತು ಕ್ರೂರಿಯಾಗಿರಲಿಲ್ಲ. ಯಾಕಂದ್ರೆ ಗೆಳೆಯನಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳೋದು ಒಂದೇ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು. ಇಷ್ಟೆಲ್ಲ ಶಾಪಗಳಾದರೂ ಕೂಡ ಕರ್ಣನು ಯಾವತ್ತೂ ಕೂಡ ತಲೆ ತಗ್ಗಿಸಲಿಲ್ಲ. ಅವನ ಅಂತ್ಯವೂ ಕೂಡ ಅದೇ ರೀತಿಯಾಗಿ ಸೂರ್ಯನಂತೆ ಐತೆ ಹೊರತು ಹೇಳಿಯಂತೆ ಆಗಲಿಲ್ಲ ಅಂತೇಳಿ ಹೇಳ್ಬೋದು. ಯುದ್ಧದಲ್ಲಿ ಅವನು ಸೋತಿರ್ಬೋದು, ಆದರೆ ಮಾನವೀಯತೆಯಲ್ಲಿ ಕರ್ಣ ಎಂದಿಗೂ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ನಾವು ನೀವೆಲ್ಲ ಇದೇ ರೀತಿಯಾಗಿ ಕರ್ಣನ ಬಗ್ಗೆ ತಿಳಿತಾ ಹೋದಾಗ ಅವನು ರಾಜ್ಕುಮಾರ್ ಆಗಿದ್ದ ಅಂತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತು. ಆದರೆ ಅವನ ಜೀವನ ಮಾತ್ರ ಸರ್ವೇ ಸಾಮಾನ್ಯರಂತೆ ಇರತಕ್ಕಂಥದ್ದು ನಾವು ನೋಡ್ತೀವಿ. ಶೌರ್ಯಕ್ಕೆ ಇನ್ನೊಂದು ಹೆಸರೇ ಕರ್ಣ ಅಂತ ಹೇಳ್ಬೋದು. ಅವನ ತಲೆಯ ಮೇಲೆ ತೇಜಸ್ಸು ಸೂರ್ಯನಂತಿತ್ತು. ದಾನದಲ್ಲಿ ದಾನವೀರನ ಕಾಂತಿ, ಕೈಯಲ್ಲಿ ದುರ್ಯೋಧನನ ಶಕ್ತಿ. ಜನ್ಮದ ಗೌರವ ಕಳೆದುಕೊಂಡಿದ್ದನಾದರೂ ಗೌರವವನ್ನು ತನ್ನ ಶೌರ್ಯದಿಂದ ಗಳಿಸಿದವನೇ ಈ ಕರ್ಣ. ದುರ್ಯೋಧನನ ಸ್ನೇಹಕ್ಕೆ ಜೀವವನ್ನೇ ಬಲಿದಾನವಾಗಿ ಕೊಟ್ಟ ಕರ್ಣ. ತಾಯಿಯ ಮಾತಿಗೂ ವಿಧಿಯ ಶಾಪಕ್ಕೂ ಶರಣಾಗದ ಸೂರ್ಯನವನು. ಅವನ ಶತ್ರುಗಳು ಬಾಣದಿಂದ ಹೊಡೆದರು, ಆದರೆ ಅವನ ಧೈರ್ಯವನ್ನು ಯಾರೂ ಕೊಲ್ಲಲಾಗಲಿಲ್ಲ, ಮುರಿಯಲಾಗಲಿಲ್ಲ. ಅವನು ಯುದ್ಧದಲ್ಲಿ ಸೋತಿರಬಹುದು, ಆದರೆ ಮಾನವತೆಯಲ್ಲಿ ಕರ್ಣ ಎಂದಿಗೂ ಜಯಶಾಲಿಯಾಗಿ ಇಂದಿಗೂ ಕೂಡ ಇರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಕರ್ಣ ಎಂದೆಂದಿಗೂ ಜಗದ್ವಿಖ್ಯಾತಿ ಎಂಬ ಮಾತು 100ಕ್ಕೆ 100ರಷ್ಟು ಸತ್ಯ. ಕರ್ಣನ ಜೀವನ ಒಂದು ದುರಂತ ನಾಟಕಕ್ಕೆ ಸಮ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಹುಟ್ಟಿದ್ದು ಪಾಂಡವರಲ್ಲಿ, ಬೆಳೆದಿದ್ದು ಇನ್ಯಾರದು ಆಶ್ರಯದಲ್ಲಿ. ಅದೇ ರೀತಿಯಾಗಿ ತನ್ನ ಜೀವನವನ್ನು ರೂಪಿಸಿಕೊಂಡಿದ್ದು ದುರ್ಯೋಧನ ಸ್ನೇಹಿತನಾಗಿರ್ತಕ್ಕಂಥ ದುರ್ಯೋಧನನ ಒಂದು ಪಡೆಯಲ್ಲಿ ಅಂತಕ್ಕಂಥ ಮಾತು ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಹೇಳ್ಬಹುದು.
ಅದೇ ರೀತಿಯಾಗಿ ಕರ್ಣ ಯಾವತ್ತೂ ಕೂಡ ನೀತಿಯನ್ನು ಬಿಡಲಿಲ್ಲ. ಆದರೆ ಅವನಿರ್ತಕ್ಕಂಥ ಸ್ಥಳ ಮಾತ್ರ ಅಧರ್ಮಕ್ಕೆ ಸಾಕ್ಷಿಯಾಗಿತ್ತು ಎಂಬುದು ಹೇಳ್ಬೋದು. ಕರ್ಣ ಎಂಬ ಮಾತು ಇಂದಿಗೂ ಜೀವಂತವಾಗಿದೆ ಅಂದ್ರೆ ಅವ ಮಾಡಿರ್ತಕ್ಕಂಥ ದಾನಗಳ ಬಗ್ಗೆ ಕರ್ಣ ಅಂತಕ್ಕಂಥ ಒಂದು ಹೆಸರು ಹೇಳ್ಕೊಡ್ತೈತಿ. ಅದೇ ರೀತಿಯಾಗಿ ಇಂದಿಗೂ ಕೂಡ ನಾವು ಯಾರಾದರೂ ದಾನಗಳನ್ನು ಅತಿಯಾಗಿ ಮಾಡ್ತಾ ಇದ್ರಂದ್ರೆ ಅವ್ರಿಗೆಲ್ಲ ಕರ್ಣನ್ನೇ ಹೋಲಿಸ್ತೀವಿ ಹೊರತು ಇನ್ಯಾವುದೋ ಒಬ್ಬ ವ್ಯಕ್ತಿಯನ್ನು ಹೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ಇಲ್ಲಿ ಬಹಳಷ್ಟು ನಮ್ಗೆ ಅರ್ಥ ಇರ್ತಕ್ಕಂಥ ಒಂದು ಹೆಸರು ಕರ್ಣ ಅಂತ ಹೇಳ್ಬೋದು. ಇದಿಷ್ಟು ಕರ್ಣನ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇನ್ನೂ ಹೆಚ್ಚಿಗೆ ನಿಮಗೆ ಗೊತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನನ್ನು ಒತ್ತಿ. ನಮಸ್ಕಾರಗಳು, ಧನ್ಯವಾದ.